ಕರ್ನಾಟಕದಲ್ಲಿ ಚುನಾವಣಾ ಅಕ್ರಮ ನಡೆದಿದೆ ಅಂತೇಳಿ ಒಂದು 5ನೇ ತಾರೀಕೇನೋ ಪ್ರತಿಭಟನೆಯನ್ನು ಮಾಡೋಕ್ಕೆ ಹೊರಟಿದ್ದಾರೆ. ನನಗನ್ಸುತ್ತೆ ರಾಹುಲ್ ಗಾಂಧಿಗೆ ಮೊದಲಿಂದನೂ ಸ್ವಲ್ಪ ಬುದ್ಧಿ ಕಡಿಮೆ. ಅವ್ರದ್ದೇ ಸರ್ಕಾರ ಇರೋದಿಲ್ಲ. ಪಾರ್ಲಿಮೆಂಟ್ ಚುನಾವಣೆ ನಡೆದಾಗ ಕಾಂಗ್ರೆಸ್ ಸರ್ಕಾರ ಚುನಾವಣಾ ನಿರ್ವಹಣೆ ಮಾಡೋದು ಎಲ್ಲನೂ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು, ತಹಸೀಲ್ದಾರು, AC, ಪೊಲೀಸು ಇವರೇ ಚುನಾವಣೆ ನಿರ್ವಹಣೆ ಮಾಡೋರು. ಅವರೇ ನೇಮಕ ಮಾಡಿದಂಥ ಅಧಿಕಾರಿಗಳು ಕರ್ನಾಟಕದಲ್ಲಿ ಇರೋವಂಥದ್ದು. ಅವ್ರ ನೆಂಟರನ್ನ, ಅವ್ರ ಬಂಧುಗಳನ್ನ, ಅವ್ರ ಜಾತಿದವ್ರನ್ನ ಇವೆಲ್ಲ ಮಾಡಿದ್ದಾರೆ. ಯಾವ ಮುಖ ಇಟ್ಕೊಂಡು ರಾಹುಲ್ ಗಾಂಧಿಯವರು ಇಲ್ಲಿ ಪ್ರತಿಭಟನೆಗೆ ಬರ್ತಾ ಇದ್ದಾರೆ? ದೇಶದಲ್ಲಿ ಯಾವುದು ಸರಿ ಇಲ್ಲ, ಕಾಂಗ್ರೆಸ್ ಪಾರ್ಟಿನೇ ಸರಿ. ಕಾಂಗ್ರೆಸ್ ಪಾರ್ಟಿ ಬಿಟ್ಟು ಬೇರೆ ಯಾರೇ ಅಧಿಕಾರಕ್ಕೆ ಬಂದರೂ ಅವರು ಸರಿ ಇಲ್ಲ, ಆಯೋಗಗಳು ಸರಿ ಇಲ್ಲ ಅನ್ನೋದನ್ನ ಜನರಿಗೆ ಮಂಕುಬೂದಿ ಎರಚಬೇಕು ಅಂತೇಳಿ ಮಾಡ್ತಾ ಇರೋವಂಥ ಪ್ರಯತ್ನ. ಕಾಂಗ್ರೆಸ್ ಸರ್ಕಾರವನ್ನ ಕಾಂಗ್ರೆಸ್ ಪಾರ್ಟಿಯ ಅಧಿಕಾರಕ್ಕೋಸ್ಕರ ಉಪಯೋಗ ಮಾಡಿದ್ರೆ ನಾವು ನಿಶ್ಚಿತವಾಗಿ ಅದರ ವಿರುದ್ಧ ಹೋರಾಟವನ್ನು ನಾವು ಮಾಡೇ ಮಾಡ್ತೀರಿ. ಇವ್ರ ಪಾರ್ಟಿನೇ ಅಕ್ರಮ. ಇಂದಿರಾ ಗಾಂಧಿ ಚುನಾವಣೆ ಗೆದ್ದಿರೋದೇ ಅಕ್ರಮ ಅಂತೇಳಿ 6 ವರ್ಷ ಡಿಬಾರ್ ಮಾಡಿದಂಥ ಪಾರ್ಟಿ ಇದು. ಡಿಬಾರ್ ಆಗಿರುವಂಥ ಪಾರ್ಟಿ ಚುನಾವಣಾ ಅಕ್ರಮ ಮಾಡಿ ಒಬ್ಬ ದೇಶದ ಕಾಂಗ್ರೆಸ್ಸಿನ ಪ್ರಧಾನಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡು ಪ್ರಧಾನಮಂತ್ರಿಗೆ ನಾಲಾಯಕ್ ಅಂತೇಳಿ ಕೋರ್ಟ್ ಆದೇಶ ಮಾಡಿದ್ಮೇಲೂ ಕೂಡ ಇವರು ಚುನಾವಣಾ ಅಕ್ರಮದ ಬಗ್ಗೆ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಇವರು? ಪ್ರಧಾನಿ ನರೇಂದ್ರ ಮೋದಿಗೆ ಆ ಥರ ಏನಾನ ಆಗಿದೆಯಾ ಹೇಳಿ? ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದು ಪ್ರಜಾಪ್ರಭುತ್ವವನ್ನು ಹಾಳು ಮಾಡಿದವರು, ಚುನಾವಣಾ ಅಕ್ರಮವನ್ನು ಮಾಡಿ ಕೋರ್ಟಿಂದ ಛೀಮಾರಿ ಹಾಕ್ಸ್ಕೊಂಡವರು. ನಿಮ್ಗೆ ಯಾವ ನೈತಿಕ ಅಧಿಕಾರ ಇದೆ ಇಲ್ಲಿ ಬಂದು ಪ್ರತಿಭಟನೆ ಮಾಡುವಂಥ ನೈತಿಕ ಅಧಿಕಾರ ಏನಿದೆ ನಿಮ್ಗೆ? ಅದಕ್ಕೆ ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಮೊದಲಿಂದ ಹೇಳ್ತಾರೆ ಬುದ್ಧಿ ಕಡಿಮೆ ಅಂತ. ಬೆಂಗಳೂರಲ್ಲಿ ಇದುವರೆಗೂ ನಮಗೆ ಬೆಂಗಳೂರಿನ ಯಾವ ಮೂಲೆಯಲ್ಲೂ ಹೋರಾಟ ಮಾಡೋಕ್ಕೆ ಅನುಮತಿ ಕೊಡಲಿಲ್ಲ. ಕಳೆದ 2 ವರ್ಷದಲ್ಲಿ ಕೊಟ್ಟಿಲ್ಲ. ಅವರು ಯಾವ ಮೂಲೆಯಲ್ಲೂ ಕೊಟ್ಟಿಲ್ಲ ನಮ್ಗೆ ಹೋರಾಟ ಮಾಡೋಕ್ಕೆ. ಕೋರ್ಟ್ ಆದೇಶ ಅಂತ ತೋರಿಸ್ತಾ ಇದ್ದಾರೆ. ಇವ್ರಿಗೆ ಹೆಂಗೆ ಕೊಡ್ತಾರೆ? ಇವ್ರಿಗೆ ಅಲ್ಲ, ನಾವು ಹೋರಾಟನೂ ಮಾಡ್ತೀರಿ, ಕಾನೂನು ಪ್ರಕಾರ ಕಾನೂನು ಹೋರಾಟನೂ ಮಾಡ್ತೀರಿ, ಬೀದಿಗಿಳಿದು ಅವರು ಯಾವ ರೂಟಲ್ಲಿ ಕೊಡ್ತಾರೋ ನಾವು ತಗೊಂಡು ನಾವು ಅಪ್ಲೈ ಮಾಡ್ತೀವಿ. ನಮಗೂ ಅದೇ ರೂಟಲ್ಲಿ ಕೊಡಿ. ಅವ್ರು ಕೊಟ್ಮೇಲೆ ನಮಗೂ ಕೊಡಬೇಕು. ಕಾನೂನು ಎಲ್ಲರಿಗೂ ಒಂದೇ.